ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಃ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುದರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಧರ್ಮ ರಾಜ್ಞಃ ಯುಧಿಷ್ಠಿರಸ್ಯ ಆಧ್ಯಾತ್ಮಿಕ ಸ್ವರೂಪ ಚಿಂತನ ಸಂದರ್ಭೆ ಯಕ್ಷ ಪ್ರಶ್ನ ವಿವರಣ ಸಂದರ್ಭೆ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಧರ್ಮರಾಜನ ಬುದ್ಧಿ ಚಾತುರ್ಯ, ಅವನ ಜ್ಞಾನ ಯಾಕೆ ಅಂತಕೊಂಡಂತಂದರೆ ಧೃತಿ ಕ್ಷಮ ದಮಃ ಅಸ್ತೇಯಂ. ಅದರ ಜೊತೆಯಲ್ಲಿ ಕ್ಷಮಾ ಜಿತೇಂದ್ರಿಯತ್ವ ಹಾಗೂ ಧೀಹಿ ಬುದ್ಧಿವಂತಿಕೆ. ಧಾರ್ಮಿಕನಲ್ಲಿ ಬುದ್ಧಿವಂತಿಕೆ ಇರಬೇಕು. ಧಾರ್ಮಿಕ ಅಂಧವಿಶ್ವಾಸಿಯಾಗಿರಬಾರ್ದು. ಧಾರ್ಮಿಕನಿಗೆ ತನ್ನ ಧರ್ಮದ ಬಗ್ಗೆ ಒಳ್ಳೆಯ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇರಬೇಕು. ಧರ್ಮದ ನಿಯಮಗಳು ಹೀಗೇಕೆ ಮಾಡಿದರು ಅಂತನ್ನುವ ವಿವೇಕವೂ ಇರಬೇಕು. ಆಧುನಿಕ ಕಾಲದಲ್ಲಿ ಕಾರಣಭಾವ, ಭೌತಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣಗಳು, ಇವುಗಳ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಬೇಕು. ಮನಸ್ಸಿನಲ್ಲಿ ಒಂದು ದಾರ್ಢ್ಯ ಇರಬೇಕು. ನಮ್ಮ ಧರ್ಮದ ಯಾವ ವಿಚಾರವೂ, ನಮ್ಮ ಧರ್ಮದಲ್ಲಿ ಹೇಳಿದ ಯಾವ ನಿಯಮವೂ ಇದು ಅಂಧವಿಶ್ವಾಸವಲ್ಲ. ನೋ ಸೂಪರ್ಸ್ಟಿಷನ್. 0 ಅಲ್ಲ, -1000 0 ಸೂಪರ್ಸ್ಟಿಷನ್. ಹೌದಾ ಅಂತ ಕೇಳಬೇಡಿ. ನನ್ನ ವಯಸ್ಸಿನ 18ನೇ ವಯಸ್ಸಿನಿಂದ ಸುಮಾರು ನಾನು 64 ವರ್ಷಗಳಿಂದ ನಮ್ಮ ಧರ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕತೆ ಇಲ್ಲ, ಅಂಧವಿಶ್ವಾಸ ಇಲ್ಲ. ಯಾವುದೇ ಪಾತ್ರಗಳಲ್ಲಿರ್ತಕ್ಕಂತಹ ಒಂದು ವಿಶಿಷ್ಟತೆ, ರಾಮಾಯಣವೇ ಇರಲಿ, ಮಹಾಭಾರತವೇ ಇರಲಿ, ಎಲ್ಲಿಯೂ ಕೂಡ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಆಚರಣೆ ಇಲ್ಲ. ಶಾಸ್ತ್ರ ವಿರುದ್ಧ ಆಚರಣೆ ಇಲ್ಲ, ಜನ ವಿರುದ್ಧ ಆಚರಣೆ ಇಲ್ಲ, ಸಮಾಜ ವಿರುದ್ಧ ಆಚರಣೆ ಇಲ್ಲ. ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ಸುಸಂಸ್ಕೃತ ಸಮಾಜದ ನಿರ್ಮಿತಿಗೋಸ್ಕರ, ಜನರಿಗೆ ಅವರ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿಸಿಕೊಡೋದಕ್ಕೋಸ್ಕರ ಭಗವಂತನ ಅವತಾರಗಳು. ಅದು ಮತ್ಸ್ಯಾವತಾರವೇ ಇರಲಿ, ಕೂರ್ಮಾವತಾರವೇ ಇರಲಿ, ಮತ್ತೇನೇ ಇರಲಿ, ಓದ್ತಾ ಹೋಗಿ ಗೊತ್ತಾಗ್ತದೆ. ನಿನ್ನಿನ ದಿನ ನಾವು ಸಜ್ಜನರ ಸಂಘ ಇದೆಂದಿಗೂ ಕೂಡ ನಮ್ಮನ್ನು ವಿನಾಶದ ದಾರಿಗೆ ಒಯ್ಯೋದಿಲ್ಲ. ಸಜ್ಜನರ ಸಂಘವನ್ನು ಎನಗಿತ್ತು ಸಲಹೋ ಅಂತ ತಿಳ್ಕೊಂಡಂತ ಹೇಳಿ ದಾಸರಾಯರು ಭಗವಂತನಿಗೆ ಪುನಃ 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 ಕೇಳ್ತಾರೆ. ಇನ್ನು ಯಕ್ಷನ ಮುಂದಿನ ಪ್ರಶ್ನೆ, ಕಿನ್ನು ಹಿತ್ವಾ ಪ್ರಿಯೋ ಭವತಿ. ಮನುಷ್ಯ ಎಲ್ಲರಿಗೂ ಪ್ರಿಯನಾಗಬೇಕಾಗಿದ್ದಾರೆ. ಆ ವ್ಯಕ್ತಿ ರೀ ಇನ್ನೂ ಮಾತಾಡಿಸ್ಬೇಕ್ರಿ, ಆ ವ್ಯಕ್ತಿಯನ್ನು ನೋಡಿದರೆ ಎಷ್ಟು ಒಳ್ಳೆಯವರಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಏನನ್ನು ಬಿಡಬೇಕು?
ಒಳ್ಳೆಯ ಗುಣ ಇರಬೇಕು. ಏನೇನು ಬಿಡಬೇಕು? ಅಹಂಕಾರ ಬಿಡಬೇಕು. ಎಲ್ಲಿ ಅಹಂಕಾರ ಇರ್ತದೆ ಆ ವ್ಯಕ್ತಿ ತನ್ನ ಜೊತೆಯಲ್ಲಿರ್ತಕ್ಕಂಥವರ ಮಾನವನ್ನು ಮರ್ದನ ಮಾಡ್ತಾನೆ, ಅಪಮಾನ ಮಾಡ್ತಾನೆ, ತಿರಸ್ಕಾರ ಮಾಡ್ತಾನೆ. ಅಹಂಕಾರಿ ವ್ಯಕ್ತಿ ಸಜ್ಜನರನ್ನು, ಜ್ಞಾನಿಗಳನ್ನು ಗುರುತಿಸಿಕೊಳ್ಳಲು ಸಮರ್ಥನಾಗುವುದಿಲ್ಲ. ರಾವಣನ ಅಹಂಕಾರವೇ ರಾಮನನ್ನಾಗಲಿ ಸೀತೆಯನ್ನಾಗಲಿ ಗುರುತಿಸಲಿಕ್ಕಾಗಲಿಲ್ಲ. ಇಂಥ ಅಹಂಕಾರ ಬಿಟ್ಟರೆ ಮನುಷ್ಯ ಎಲ್ಲರಿಗೂ ಪ್ರಿಯನಾಗ್ತಾನೆ. ಅವನ ಹತ್ತಿರ ಹೋಗಲಿಕ್ಕೆ ಎಲ್ಲರಿಗೂ ಭಯ ಬರೋದಿಲ್ಲ. ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯವನ್ನು ನಿಸ್ಸಂಶಯವಾಗಿ ಕೇಳಿ ಮಾರ್ಗದರ್ಶನ ಪಡೀಲಿಕ್ಕೆ ಅನುಕೂಲವಾಗ್ತದೆ. ಅಹಂಕಾರ ತ್ಯಾಗ ಇದು ಭಗವಂತನ ಪ್ರೀತಿಯ ಪ್ರಥಮ ಮೆಟ್ಟಲು, ಅನಿವಾರ್ಯ ಮೆಟ್ಟಲು. ಈ ಜೀವನದಲ್ಲಿ ಇದನ್ನು ನಾನು ಪರೀಕ್ಷೆ ಮಾಡಿ ನೋಡಿದ್ದೇನೆ. ಅಹಂಕಾರದಿಂದ ದೊಡ್ಡಸ್ತಿಕೆಯನ್ನು ತೋರಿಸ್ತಾ ಇದ್ದರೆ, ನಿಮ್ಮ ಮಾತಿನಲ್ಲಿ ವ್ಯವಹಾರದಲ್ಲಿ ಅಹಂಕಾರ ಇದ್ದರೆ ಸಜ್ಜನರು ನಿಮ್ಮ ಹತ್ರ ಬರೋದಿಲ್ಲ. ಗುರುಗಳು ನಿಮ್ಮನ್ನು ಪ್ರೀತಿಸುವುದಿಲ್ಲ. ಮನೆಯವರ ಪ್ರೀತಿಯನ್ನು ಕಳೆದುಕೊಳ್ತೀರಿ. ಅಹಂಕಾರಕ್ಕೂ ಪರಮಾತ್ಮನಿಗೂ ಅಲರ್ಜಿ ಇದೆ. ಎಲ್ಲಿ ಅಹಂಕಾರ ಅಲ್ಲಿ ಪರಮಾತ್ಮ ಬರೋದೇ ಇಲ್ಲ. ಎಲ್ಲಿ ಪರಮಾತ್ಮನ ಆಶೀರ್ವಾದ ಇದೆ ಅಲ್ಲಿ ಅಹಂಕಾರ ಬರೋದಿಲ್ಲ. ದಿತಿದೇವಿ ತಪಸ್ಸು ಮಾಡಿದ್ಲು, ಪಯೋವ್ರತ ಮಾಡಿದ್ಲು. ಉದ್ಯಾಪನೆ ದಿವಸ ಪರಮಾತ್ಮ ಅಭಿವ್ಯಕ್ತನಾದ ಯಜ್ಞಕೊಂಡದಿಂದ ಏನು ಬೇಕು ತಾಯಿ, ಯಾಕೆ ಇಷ್ಟು ಕಠಿಣ ವ್ರತ ಮಾಡಿದೆ? ಆಗ ದಿತಿ ಹೇಳ್ತಾಳೆ, ಏನು ಮಾಡೋದು ಪರಮಾತ್ಮ, ಬಲಿಚಕ್ರವರ್ತಿ ನನ್ನ ಮಕ್ಕಳಾದ ದೇವತೆಗಳ ದೇವಲೋಕವನ್ನೇ ವಶ ಮಾಡಿಕೊಂಡು ಅವರನ್ನು ಓಡಿಸಿ ತಾನು ಆಳ್ತಾ ಇದ್ದಾನೆ. ನನ್ನ ಮಕ್ಕಳಿಗೆ ನನ್ನ ರಾಜ್ಯ ವಾಪಸ್ ಸಿಗಬೇಕು. ಭಗವಂತ ಹೇಳ್ತಾನೆ, ಅಮ್ಮ 6 ತಿಂಗಳು ತಡಿ, ಆನಂತರ ನಿನ್ನ ಇಚ್ಛೆ ಪೂರ್ತಿ ಮಾಡ್ತೇನೆ. ಏನಪ್ಪ ಪರಮಾತ್ಮ, ನಿನಗೂ ಅಸಂಭವ ಏನೋ, 6 ತಿಂಗಳು ತಡಿಯಂತೇನೋ? ಹೌದು ತಾಯಿ, ಅವನು ಭಗವದ್ಭಕ್ತ, ಪರಮಭಕ್ತ, ಆದರೆ ಏನೋ ದೊಡ್ಡ ತಪ್ಪು ಮಾಡಿದ್ದಾನೆ. ನನ್ನದೊಂದು ಪ್ರತಿಜ್ಞೆ ಇದೆ, ನಮ್ಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರಿಗೆ ನಾನು ಕೊಲ್ಲೋದಿಲ್ಲ ಅಂತ ತಿಳ್ಕೊಂಡು ನನ್ನ ಪ್ರತಿಜ್ಞೆ ಇದೆ. ಅವರಾಗೇ ಬಯಸಿದರೆ ಕೊಲ್ತೇನೆ. ಮತ್ತು 6 ತಿಂಗಳ ಮೇಲೆ ನಿನ್ನ ರೂಲ್ ಚೇಂಜ್ ಆಗ್ತದೆ ಪರಮಾತ್ಮ? ಇಲ್ಲ. ಬಲಿಚಕ್ರವರ್ತಿ ಸರ್ವಸ್ವ ದಕ್ಷಿಣಾಕ ಯಾಗವನ್ನು ಮಾಡಿ ಎಲ್ಲವನ್ನು ದಾನ ಕೊಡ್ತಾ ಕೊಡ್ತಾ ಅಹಂಕಾರ ಬರ್ತದೆ. ಎಲ್ಲಿ ಅಹಂಕಾರ ಇದೆ ಅಲ್ಲಿ ನಾನು ಮುಣಿಸ್ತೇನೆ ಅದನ್ನು. ನನ್ನ ಭಕ್ತರದೇ ಅಹಂಕಾರ ಇದ್ದರೂ ಕೂಡ ಅವರ ಅಹಂಕಾರವನ್ನು ಮಣಿಸಿ ಅವನನ್ನು ಸರಿಯಾದ ಸ್ಥಳಕ್ಕೆ ಇಟ್ಟು ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸ್ತೇನೆ. ಅಹಂಕಾರ ಅಂತ ಅನ್ನೋದು ಭಗವಂತನಿಗೆ ಅಲರ್ಜಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಿಂ ನು ಹಿತ್ವಾ ನ ಶೋಚತಿ, ಯಾವುದನ್ನು ಬಿಟ್ಟರೆ ಮನುಷ್ಯನಿಗೆ ಶೋಕವಾಗೋದಿಲ್ಲ. ಶೋಕ ಅಂತಿಕೊಂಡಂತಂದರೆ ಡೀಪ್ಲಿ ದುಃಖ.
ಅತೀ ಆಳವಾದ ದುಃಖ. ದುಃಖಕ್ಕೂ ಶೋಕಕ್ಕೂ ಅಂತರ ಇದೆ. ಹಿಂದಿಯಲ್ಲಿ ಪ್ರೇಮಚಂದ್ ಅಂತ ತಿಳ್ಕೊಂಡಂತ ಹೇಳೊಬ್ಬ ಕಾದಂಬರಿಕಾರ ಆಗೋದ. ಅವನನ್ನು ತನ್ನ ಕಥೆಯಲ್ಲಿ ಹೇಳ್ತಾನೆ, ದುಃಖಕ್ಕೂ ಶೋಕಕ್ಕೂ ಎಷ್ಟು ಅಂತರ ಅಂತ ತಿಳ್ಕೊಂಡಂತಂದರೆ, ಟಾರ್ ರೋಡ್ ಮೇಲೆ ಬಿದ್ದ ಮಳೆ ಇದು ದುಃಖ, ಹೊಲದ ಮೇಲೆ ಬಿದ್ದ ಮಳೆ ಇದು ಶೋಕ. ಇದೇನಪ್ಪ? ಹೌದು, ಟಾರ್ ರೋಡ್ ಮೇಲೆ ಸ್ವಲ್ಪ ತಿನ್ನು ಒಣಗಿ ಹೋಗಿಬಿಡ್ತಾರೆ. ಆದರೆ ಹೊಲದಲ್ಲಿ ಎಲ್ಲಿ ನೇಗಿಲಿಂದ ನೆಲವನ್ನು ಮೆತ್ತಗೆ ಮಾಡಿರ್ತಾರೆ, ಅಲ್ಲಿ ಬಿದ್ದ ಮಳೆಯ ನೀರು ಆಳವಾಗಿ 6 ಇಂಚು 8 ಇಂಚು 1 ಫೂಟದ ಒಳಗೂ ಹೊರಗೆ ಹೋಗಿ ಆ ಬೀಜನ್ನು ಪ್ರಸ್ಫುಟಿತವನ್ನಾಗಿ ಮಾಡಿ ಬೆಳೆಸುವವರೆಗೂ ಅನೇಕ ದಿನಗಳವರೆಗೂ ಆ ತೇವ ಹಾಗೇ ಇರ್ತದೆ. ದುಃಖ ಮರೆತೋಗ್ತದೆ. ಶೋಕ ಎಷ್ಟೋ ವರ್ಷ ನಮ್ಮನ್ನು ಪೀಡಿಸ್ತದೆ. ಆ ಶೋಕ ಬಿಟ್ಟರೆ ಮನುಷ್ಯನಿಗೆ ಆ ಶೋಕ ಆಗಬಾರ್ದು ಅಂತಿದ್ದರೆ ಮನುಷ್ಯ ಕ್ರೋಧವನ್ನು ಬಿಡಬೇಕು. ಕ್ರೋಧವನ್ನು ಬಿಟ್ಟರೆ ಮನುಷ್ಯನ ಜೀವನದಲ್ಲಿ ಶೋಕ ಬರೋದೇ ಇಲ್ಲ. ಯಾಕೆ? ಸಿಟ್ಟಿನಿಂದ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಆಗ ಎದುರಾಳಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮಗೆ ಅನೇಕ ರೀತಿಯಾದ ದುಃಖವನ್ನು ಕೊಡ್ತಾರೆ, ಶೋಕವನ್ನು ಕೊಡ್ತಾರೆ. ಎಲ್ಲಿ ಕ್ರೋಧದ ತ್ಯಾಗ ಇದೆ ಅಲ್ಲಿ ಶೋಕ ಇಲ್ಲ. ಕ್ರೋಧವನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವನದಲ್ಲಿ ದುಃಖ ಪಡುವ ಅವಶ್ಯಕತೆ ಇಲ್ಲ. ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಸೂರ್ಯವಂಶದ ಒಬ್ಬ ರಾಜ ಬಹಳ ಕ್ರೋಧರಹಿತ ಅಂತ ತಿಳ್ಕೊಂಡಂತ ಹೇಳಿ ಪ್ರಸಿದ್ಧನಾಗಿದ್ದ. ಕ್ರೋಧವನ್ನು ಬಿಟ್ಟಿರ್ತಕ್ಕಂಥವನು ಅಂತ ಪ್ರಸಿದ್ಧನಾಗಿದ್ದ. ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ದುರ್ವಾಸರು ಅವ್ರ ಮನೆಗೆ ಬಂದರು. ಹೇಳಿದರು, ಗಂಡ ಹೆಂಡತಿ ನನ್ನ ಸೇವೆ ಮಾಡಬೇಕು. ಇಪ್ಪತ್ನಾಲ್ಕು ತಾಸು ನನ್ನ ಕಡೆಗೆ ಲಕ್ಷ್ಯ ಇರಬೇಕು. ಹೌದು, ಏನಪ್ಪ ಮಹಾ ಏನು ದೊಡ್ಡ ಸೇವೆ? ಹಾಗಿಲ್ಲ. ದೂರ್ವಾಸರು ಬೇಕಂತಲೇ ಅವರ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ರು. ಒಂದು ದಿವಸ ಸಾಯಂಕಾಲ ತನಕ ಹೇಳ್ತಾನೇ ಇರಲಿಲ್ಲ. ಆಮೇಲೆ ಸ್ನಾನ, ಪೂಜೆ, ಊಟ ಇಲ್ಲ, ಅಲ್ಲಿವರೆಗೂ ಅವ್ರನ್ನ ದಾರಿ ಕಾಯಬೇಕು. ಇನ್ನೊಂದು ದಿವಸ ಬೆಳಿಗ್ಗೆ ನೋಡಿದರೆ ಅವ್ರ ರೂಮ್ನಲ್ಲಿ ಇಲ್ಲೇ ಇಲ್ಲ ದುರ್ವಾಸರು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾರೆ. ಅಲ್ಲಿ ಹೋಗಿ ಸರೋವರ ದಂಡೆ ಮೇಲೆ ಕೂತಿರ್ತಾರೆ. ಅವ್ರು ಹುಡ್ಕೊಂಡು ಬಂದು ಅವ್ರ ಯೋಗಕ್ಷೇಮ ನೋಡಿಕೊಂಡು ಅವ್ರ ಸ್ನಾನ ಮಾಡಿಸಿ ಅವರಿಗೆ ಅಡುಗೆ ಊಟ ಎಲ್ಲ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ದಿವಸ ಹೇಳ್ತಾರೆ, ಇವತ್ತು ನಾನು ಊಟ ಮಾಡೋದಿಲ್ಲ. ಮಧ್ಯಾಹ್ನ 3 ಗಂಟೆಗೆ ನನಗೀಗ ಅರ್ಧ ಗಂಟೆಯಲ್ಲಿ ಊಟ ಬೇಕು. ಹೀಗೆ ಅನೇಕ ಪೀಡೆಯನ್ನು ಕೊಡ್ತಾಯಿದ್ರು. ಒಂದು ಸಲ ಹೇಳಿದ್ರು, ರಾಜ ನಿನ್ನ ಊರನ್ನೆಲ್ಲ ನೋಡಬೇಕಾಗಿದೆ. ನನಗೆ ಊರಿನನ್ನೇ ಮೆರವಣಿಗೆ ಆಗಬೇಕು, ರಥದಲ್ಲಿ ಕುಳಿತು ಮೆರವಣಿಗೆ ಆಗಬೇಕು. ರಾಜ ಆಗಲಿ ಅಂತ. ಆಗಲಿ ಅಲ್ಲ, ನನ್ನ ರಥಕ್ಕೆ ಕುದುರೆ ಅಲ್ಲ, ನನ್ನ ರಥಕ್ಕೆ ನೀನು ನಿನ್ನ ಹೆಂಡತಿ ಕುದುರೆ ಆಗಬೇಕು. ನನ್ನ ರಥವನ್ನು ಎಳ್ಕೊಂಡು ಮುಂದೆ ಹೋಗ್ಬೇಕು. ರಾಜ ಏನು ಕ್ಷತ್ರಿಯ, ಗಟ್ಟಿಮುಟ್ಟಿ, ಪಾಪ ಅವ್ರನ್ನ ಹೆಂಡತಿ, ಮನೆಯಲ್ಲಿ ಇರ್ತಕ್ಕಂಥ ಒಂದು ಕೋಮಲ ಶರೀರ.
ಆದರೂ ಮಾತು ಕೊಟ್ಟಿದ್ದಾರೆ ರಾಜ ರಾಣಿ, ನಾವು ಸಿಟ್ಟಿಗೆ ಬರೋದಿಲ್ಲ ಅಂತ ತಿಳ್ಕೊಂಡಂತೆ. ಆಗ ಅವರು ಕುದುರೆ ಆಗ್ತಿ ರಥ ತೆಗೆದುಕೊಂಡು ಹೊರಟಿರ್ತಾರೆ. ದೂರ್ವಾಸರು ಚಾಬೂಕ್ ತೆಗೆದುಕೊಂಡು ಪಟಾರ ಅಂತ ಹೊಡೋದು, ಮುನ್ನಡೆ. ಅವರ ಚಾಬೂಕ್ ಹೊಡೆತದಿಂದ ರಾಜನ ಬೆನ್ನಿನ ಚರ್ಮ ಕಿತ್ತು ಬರ್ತಿತ್ತು. ರಾಣಿಯ ಕಾಲು, ಕೈ, ಭುಜ ಎಲ್ಲ ರಕ್ತ ಸುರಿತಾ ಇತ್ತು. ಅದೇನು ಶಾಂತವಾಗಿ ರಥ ನಡೆಸ್ತಾ ಇತ್ತು. ಕೊನೆಗೆ ದುರ್ವಾಸರು, ನೀವು ಗೆದ್ದರಿ, ನಾನು ಸೋತೆ. ದುರ್ವಾಸರು ರುದ್ರದೇವರು ಸೋಲೋದಿಲ್ಲ ಮಾತು ಬೇರೆ. ನಿಮ್ಮ ಅಕ್ರೋಧ ಅಂತೇನಿದೆ, ಕ್ರೋಧ ತ್ಯಾಗ ಅಂತ ತಿಳ್ಕೊಂಡಂತೇನಿದೆ, ನಿಮ್ಮ ಜೀವನದಲ್ಲಿ ಸುಖವನ್ನು, ನಿಮ್ಮ ಜೀವನವನ್ನು ಸುಖವನ್ನಾಗಿ ಮಾಡುತ್ತದೆ. ಭಗವಂತ ಇದನ್ನೇ ಮಾತನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮ, ಕ್ರೋಧ ರಜೋಗುಣದಿಂದ ಹುಟ್ಟಿದ್ದು, ತಮೋಗುಣದ ಕಡೆಗೆ ಮುಖ ಮಾಡಿದೆ. ಇದರ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಇದು ಇದ್ದಲ್ಲಿ ವಿನಾಶವೇ ಹೆಚ್ಚು, ಇತ್ಯಾದಿ ವಿಚಾರಗಳನ್ನು ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದೆ. ಆದ್ದರಿಂದ ಯುಧಿಷ್ಠಿರ ಹೇಳ್ತಾನೆ, ಕ್ರೋಧಂ ಹಿತ್ವಾ ನ ಶೋಚತಿ. ಯಾವನು ಸಿಟ್ಟು ಬಿಡ್ತಾನೆ ಅವನು ಸುಖಿ ಆಗ್ತಾನೆ. ಯಾವುದನ್ನು ಬಿಟ್ಟರೆ ಮನುಷ್ಯ ಪುರುಷಾರ್ಥಗಳನ್ನು ಸರಿಯಾಗಿ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಲ್ಲ, ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಯಾವುದನ್ನು ಬಿಟ್ಟರೆ ಸಾಧ್ಯವಾಗ್ತದೆ? ಯುಧಿಷ್ಠಿರನ ಉತ್ತರ, ಕಾಮಂ ಹಿತ್ವಾರ್ಥವಾನ್ ಭವತಿ. ವಿಕೃತ ಕಾಮವನ್ನು ಬಿಟ್ಟವನು ಪುರುಷಾರ್ಥಗಳನ್ನು ಪಡೆಯಲು ಸಮರ್ಥನಾಗ್ತಾನೆ. ಅನವಶ್ಯಕ ಬಯಕೆಗಳನ್ನು ಬಿಡಬೇಕು. ಇಲ್ಲ, ಎಲ್ಲ ಬಯಕೆಯನ್ನೇ ಬಿಡ್ತೇವೆ ಅಂತಂದರೆ ಸಾಧ್ಯವಿಲ್ಲ. ದೇವರನ್ನು ನೆನೆಸೋ ಬಯಕೆ ಬಿಡ್ತೀರಾ? ದೇವರ ಅನುಗ್ರಹ ಆಗ್ತದೆ ನಿಮಗೆ? ಸಂಧ್ಯಾ ವಂದನೆ ಮಾಡಬೇಕು ಅಂತ ಅನ್ನೋ ಬಯಕೆ ಬಿಡಲಿಕ್ಕೆ ಆಗ್ತದೆಯಾ? ದೇವರ ಪೂಜೆ ಮಾಡಬೇಕು ಅಂತ ಅನ್ನೋದು ಬಯಕೆ ಬಿಡಲಿಕ್ಕೆ ಆಗ್ತದೆಯಾ? ಪ್ರವಚನವನ್ನು ಹೇಳಬೇಕು ಅಂತನೋ ಬಯಕೆ ಬಿಡಲಿಕ್ಕೆ ಆಗ್ತದೆಯಾ? ಪ್ರವಚನ ಕೇಳಬೇಕು ಅಂತನೋ ಬಯಕೆ ಬಿಡಲಿಕ್ಕೆ ಆಗ್ತದೆಯಾ? ಇಲ್ಲಲ್ಲ. ಬಯಕೆ ಇರಬೇಕು, ಆದರೆ ಸತ್ಕಾಮನೆ ಇರಬೇಕು, ಒಳ್ಳೆಯ ಬಯಕೆ ಇರಬೇಕು. ಒಳ್ಳೆಯ ಬಯಕೆ ಇದ್ದ ವ್ಯಕ್ತಿ ಧರ್ಮದ ಬಯಕೆಯನ್ನು ಮಾಡ್ತಾನೆ, ಧರ್ಮ ಪುರುಷಾರ್ಥವನ್ನು ಸರಿಯಾಗಿ ಪರಿಪೂರ್ಣವನ್ನು ಹೊಂದ್ಕೊಳ್ತಾನೆ. ಎಲ್ಲಿ ಧರ್ಮ ಇದೆ ಅಲ್ಲಿ ಸಂಪತ್ತಿ ಇದೆ. ಯಥೋ ಧರ್ಮ ತಥೋ ಜಯ. ಅಲ್ಲಿ ವಿಜಯ ಇದೆ, ಅಲ್ಲಿ ಸುಖ ಇದೆ. ಆವಾಗ ಎಲ್ಲಿ ಪರಮಾತ್ಮನ ಬಗ್ಗೆ ವಿಶ್ವಾಸ ಇದೆ ಅಲ್ಲಿ ಸಂಪತ್ತು ತಾನಾಗೇ ಬರ್ತದೆ. ಪರಮಾತ್ಮ ಇಂಥ ವ್ಯಕ್ತಿಗಳ ಕಡೆಯಿಂದ ಸಾಧನೆ ಮಾಡಿಸಿ ಮೋಕ್ಷವನ್ನು ಕೊಡ್ತಾನೆ. ವಿಕೃತ ಬಯಕೆಗಳನ್ನು ಬಿಡಬೇಕು. ವಿಕೃತ ಬಯಕೆ ಅಂದರೆ ನಾನು ಹೇಳಿದ್ನಲ್ಲ, ಈರುಳ್ಳಿ ಬಜಿ ತಿನ್ನಬೇಕು ಅಂತನೋ ಬಯಕೆ ಬಿಡಬೇಕು, ಪಿಜ್ಜಾ ತಿನ್ನಬೇಕು ಅಂತನೋ ಬಯಕೆ ಬಿಡಬೇಕು. ಪಿಜ್ಜಾ ಏನಿರುತ್ತೆ ನನಗೆ ಗೊತ್ತಿಲ್ಲ, ಏನೋ ಹೇಳ್ತಾರೆ, ಬಕ್ರಿ ಮೇಲೆ ಏನು 20 ಪಲ್ಯ ಹಾಕಿರ್ತಾರಂತೆ. ನಾವು ಮನೆಯಾಗ ಮಾಡ್ಲಿಕ್ಕೆ ಬರ್ತದೆ. ಹೋಗಿ ಈ ಪುರಾಣದಾಗ ಅದನ್ನು ಯಾಕೆ ನೆನೆಸ್ಬೇಕು? ಒಟ್ಟು ಶಾಸ್ತ್ರಕ್ಕೆ ನಿಷಿದ್ಧವಾದ ಬಯಕೆಗಳನ್ನು ಮಾಡದೇ ಇರುವುದು, ಶಾಸ್ತ್ರ ವಿರುದ್ಧವಾದ ಬಯಕೆಗಳನ್ನು ಬಿಡುವುದರಿಂದ ಮನುಷ್ಯನು ಪುರುಷಾರ್ಥಗಳನ್ನು, ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಸುಲಭವಾಗಿ ತನ್ನ ಜೀವನದಲ್ಲಿ ಪಡೆದು ಪರಮಾತ್ಮ ಅನುಗ್ರಹದಿಂದ 4ನೇದಾದ ಪರಮ ಮೋಕ್ಷವನ್ನು ಪಡಿತಾನೆ.
ಇದರಲ್ಲಿ ಸಂದೇಹವಿಲ್ಲ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ಹೇಳ್ತಾನೆ. ಈ ರೀತಿ ಕಾಮನೆಗಳನ್ನು ಬಿಟ್ಟ ವ್ಯಕ್ತಿ ಜನಕರಾಜ. ದೇವರು ಉಳಿದೇನು ಬೇಕಾಗಿಲ್ಲ. ಶುಕಾಚಾರ್ಯ ಬಂದು ಪ್ರವಚನ ಹೇಳ್ತಾ ಇದ್ದಾರೆ. ಅನೇಕ ಜನರು ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಆದರೆ ಶುಕಾಚಾರ್ಯರು ಕೇವಲ ಜನಮೇಜ ಅಲ್ಲ, ಜನಕರಾಜನ ಕಡೆಗೆ ಮುಖ ಮಾಡಿ ಪಾಠ ಹೇಳ್ತಿರ್ತಾರೆ. ಶ್ರೋತೃಗಳಲ್ಲಿ ಗುಜು ಪ್ರಾರಂಭವಾಯಿತು. ಶುಕಾಚಾರ್ಯರಿಗೆ ರಾಜ ಬಹಳ ದಕ್ಷಿಣೆ ಕೊಡ್ತಾನೆ, ಉಡುಗೊರೆ ಕೊಡ್ತಾನೆ ಅಂತ ಅವನ ಕಡೆಗೆ ನೋಡಿ ಹೇಳ್ತಾರೆ. ನಮ್ಮ ಕಡೆಗೆ ನೋಡಂಗೆ ಇಲ್ಲ. ತ್ರಿಕಾಲಜ್ಞರಾಗಿರ್ತಕ್ಕಂಥ ಶುಕಾಚಾರ್ಯಗೆ ಗೊತ್ತಾಗ್ತದೆ ಈ ವ್ಯಕ್ತಿಗಳು ನನ್ನ ಬಗ್ಗೆ, ರಾಜನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂಥೇಳಿ. ಮರುದಿವಸ ಪಾಠ ನಡೆದಿದೆ. ಮಿಥಿಲಾ ನಗರಕ್ಕೆ ಬೆಂಕಿ ಹತ್ಬಿಟ್ಟಿದೆ. ಮಂತ್ರಿ ಓಡಿ ಬಂದು ಹೇಳ್ದ, ಮಿಥಿಲಾ ನಗರಕ್ಕೆ ಬೆಂಕಿ ಹತ್ತಿದೆ. ಆರತರಿ ಹತ್ಕೊಳ್ದಾಯ್ತು. ಸ್ವಲ್ಪ ಹೊತ್ತಿನ ಮೇಲೆ ಮಂತ್ರಿ ಹೇಳ್ತಾನೆ, ಆರಿಸ್ಲಿಕ್ಕೆ ಸಾಧ್ಯವಿಲ್ಲ, ಆ ಬೆಂಕಿ ಬೆಳೀತಾ ರಾಜಮಹಲ್ ಹತ್ತಿರ ಬಂದಿದೆ. ರಾಜ ಹೇಳ್ದ, ಡಿಸ್ಟರ್ಬ್ ಮಾಡಬೇಡ ಹೋಗ್ರಿ. ಆಗ ಮಂತ್ರಿ ಉಳ್ಕೋತ ಬಂದು, ಇಲ್ಲ ನೀವು ಕುಳಿತು ಹಾಲಿನ ಹತ್ರ ಬಂತು ಬೆಂಕಿ. ಆಗ ಅಲ್ಲಿದ್ದವರೆಲ್ಲ ಒಬ್ಬೊಬ್ಬರಿಗೆ ಎದ್ದು ಹೋಗ್ಬಿಟ್ರು ಓಡಿ. ಈ ಬೆಂಕಿ ಒಳಗೆ ನಮಗೆಲ್ಲ ಇದು ಆಗ್ತದೆ ಅಂತ ತಿಳ್ಕೊಂಡಂತ ಬೆಂಕಿ ಹರಡ್ತಾ ಬಂತು. ರಾಜನ ಉತ್ತರಿಯ ಸ್ವಲ್ಪ ಆ ಕಡೆ ಬಿದ್ದಿತ್ತು. ಮಂತ್ರಿ ಹೇಳ್ದ, ನಿಮ್ಮ ಉತ್ತರಿಯಕ್ಕೆ ಬೆಂಕಿ ಹತ್ತದ್ರಿ ಜನಕರಾಜರೇ. ಜನ ಎಲ್ಲ ಅಲ್ಲಿಂದ ಕಿಟಕಿಯಿಂದ ಅಲ್ಲಿಂದ ನೋಡ್ತಿದ್ರು. ಒಮ್ಮೆಲೆ ಬೆಂಕಿ ಶಾಂತವಾಯಿತು. ಮತ್ತೆ ಒಬ್ಬೊಬ್ಬರಾಗೆ ಬಂದು ಕೂತ್ಕೊಂಡ್ರು. ಆಗ ಶುಕಾಚಾರ್ಯ ಕೇಳ್ತಾರೆ, ಏನಪ್ಪ ಯಾಕೆ ನಾನು ರಾಜರ ಕಡೆ ನೋಡ್ತೀನಿ ಗೊತ್ತಾಯ್ತೇನು? ನೀವೆಲ್ಲ ಎದ್ದೋಡೋದ್ರಿ. ನಿಮಗೆ ಪಾಠಕ್ಕಿಂತ ನಿಮಗೆ ಇಲ್ಲ, ನಾನು ಪಾಠ ಕೇಳ್ತಾ ಇದ್ದೀನಿ, ಪಾಠ ಹೇಳ್ತಾ ಇದ್ದೀನಿ, ಭಗವಂತ ನನ್ನ ರಕ್ಷಣೆ ಮಾಡ್ತಾನೆ ಅಂತನ್ನೋ ವಿಶ್ವಾಸ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ. ಅದು ರಾಜ ಏನು ಹೇಳ್ದ, ಮಿಥಿಲಾಯಾಮ್ ದಯ್ಯಮಾನಾಯಾಮ್ ನಮೇ ಕಿಂಚನ ದಯ್ಯತಿ. ಮಿಥಿಲೆ ಸುಟ್ರೆ ಸುಡಲಿ. ಆದರೆ ಶುಕಾಚಾರ್ಯರ ಉಪದೇಶ ಪುನಃ ಸಿಕ್ಕೈತೆ, ನಗರವನ್ನು ಪುನಃ ಕಟ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಸರ್ವ ಪರಮಾತ್ಮನನ್ನು ಬಿಟ್ಟು ಉಳಿದ ಕಾಮನೆಗಳನ್ನು ಬಿಟ್ಟ ವ್ಯಕ್ತಿ ಜನಕರಾಜ. ಹೀಗೆ ಒಬ್ಬೊಬ್ಬ ನಮ್ಮಲ್ಲಿ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇದೆ. ಯಾವುದನ್ನು ಬಿಟ್ಟರೆ ಸುಖಿ ಆಗ್ತಾನೆ. ಧರ್ಮರಾಜ ಹೇಳ್ತಾನೆ, ಲೋಭಂ ಹಿತ್ವಾ ಸುಖೀ ಭವೇತ್. ಯಾವನಿಗೆ ಲೋಭ ಇಲ್ಲ ಅವನು ಸುಖಿ ಆಗ್ತಾನೆ. ಲೋಭದ ಬಗ್ಗೆ ಜ್ವಲಂತ ಉದಾಹರಣೆ ದುರ್ಯೋಧನ. ದುರ್ಯೋಧನನಿಗೆ ತನ್ನದ ರಾಜ್ಯ ಇತ್ತು, ಅದು ಕೂಡ ಪಾಂಡುರಾಜನ ರಾಜ್ಯ. ಅದನ್ನು ಕಬಳಿಸಿದ್ದ. ದ್ರೌಪದಿ ಮದುವೆ ಆಗ್ತಿರಿ ಬಂದ ಮೇಲೆ ರಾಜ್ಯ ಕೊಡಲೇಬೇಕಾದ ಪ್ರಸಂಗ ಬಂದಾಗ ಹಸ್ತಿನಾವತಿ ರಾಜ್ಯವನ್ನು ಕೊಡಲಿಲ್ಲ. ಯಾವುದೋ ದಟ್ಟ ಅಡವಿ ಆಗಿರ್ತಕ್ಕಂತಹ ಕಾಂಡವನವನ್ನು ಕೊಟ್ಟರು. ಪಾಂಡವರು ಅಲ್ಲಿಯೂ ಕೂಡ ಅದನ್ನು ಕಾಡನ್ನು ನಾಡನ್ನಾಗಿ ಮಾಡಿದರು. ರಾಜಸೂಯಜ್ಞ ಮಾಡಿದರು. ತನ್ನ ಕೋಶದ ತುಂಬ ಹಣ ತುಂಬಿತ್ತು. ಪಾಂಡರಾಜ ತಂದು ಹಾಕಿದ ತುಂಬ ಹಣ
ಆದರೂ ಪಾಂಡವರ ಹಣ ಸಂಪತ್ತು ನೋಡಿದ್ದು ನನಗೆ ಬೇಕು ಅಂತ ಲೋಭ ಉಂಟಾಯಿತು. ಈ ಲೋಭವೇ ಕೊನೆಗೆ ಅವನಿಗೆ ವೈಶಂಪಾಯನ ಸರೋವರದಲ್ಲಿ ತೊಡೆ ಹೊಡೆದುಕೊಂಡು ಬಿದ್ದು ನರಿ ನಾಯಿಗಳು ಮಾಂಸ ಹಿಸ್ತಿದ್ರೂ ಕೂಡ ಓಡಿಸ್ಲಿಕ್ಕಾಗಲಿಲ್ಲ. ಇದು ಲೋಭದ ಪರಿಣಾಮ. ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಲೋಭಂ ಹಿತ್ವಾ ಸುಖೀ ಭವೇತ್. ಯಾವನಿಗೆ ಲೋಭ ಇಲ್ಲ ಸುಖ. ಹೌದು, ಅವನಿಗೇನಿದೆ ಅಷ್ಟರಲ್ಲಿ ಸಂತುಷ್ಟನಾಗಿದ್ದ. ನೀನು ಹೇಳಿದಂತಲ್ಲ, ಸಂತೋಷ ಇರುವಾಗ ಅವನು ಸಿರಿವಂತನೇ, ಸಂತೋಷ ಇಲ್ಲದೆ ಇದ್ದವನು ಬಡವ. ಅವನಿಗೇನೂ ಬೇಕಾಗಿಲ್ಲ, ದುಃಖ ಪಡೋ ಅವಶ್ಯಕತೆ ಏನಿದೆ. ಯಾವುದಿದೆ ಅದರಲ್ಲಿ ಸಂತೋಷ ಪಡ್ತಾನೆ, ಹೇಗಿದೆ ಹಾಗೆ ಸಂತೋಷ ಪಡ್ತಾನೆ. ಅದಕ್ಕೋಸ್ಕರ ಧರ್ಮರಾಜ ಹೇಳ್ದ, ಲೋಭಂ ಹಿತ್ವಾ ಸುಖೀ ಭವೇತ್. ಪಾಂಡವರು ಲೋಭ ಬಿಟ್ಟರು, ರಾಜರಾಗಿ ಮೆರೆದರು ಅಲ್ವಾ. ಯಕ್ಷ ಪುನಃ ಪ್ರಶ್ನೆ ಮಾಡ್ತಾನೆ, ಕಿಮರ್ಥಂ ಬ್ರಾಹ್ಮಣೇ ದಾನಂ, ಕಿಮರ್ಥಂ ನಟನರ್ತಕೆ, ಕಿಮರ್ಥಂ ಚೈವ ಭೃತ್ತೇಷು, ಕಿಮರ್ಥಂ ಚೈವ ರಾಜಸು. ರಾಜ, ಬ್ರಾಹ್ಮಣರಿಗೆ ಯಾಕೆ ದಾನ ಕೊಡ್ತೀಯಪ್ಪ? ಧರ್ಮರಾಜ ಉತ್ತರಿಸ್ತಾನೆ, ಧರ್ಮಾರ್ಥಂ ಬ್ರಾಹ್ಮಣೇ ದಾನಂ. ನನ್ನ ಧರ್ಮಾಚರಣೆ ನಿರ್ವಿಘ್ನವಾಗಿ ನಡೆಯಬೇಕು, ಅದಕ್ಕೋಸ್ಕರ ಬ್ರಾಹ್ಮಣರಿಗೆ ನಾನು ದಾನ ಮಾಡ್ತೇನೆ ಅಂತ ಹೇಳ್ಕೊಂಡು ಅಂತ ಹೇಳಿದೆ. ಬ್ರಾಹ್ಮಣನಿಗೆ ದಾನ ಮಾಡಿದ್ದು ವ್ಯರ್ಥ ಹೋಗೋದಿಲ್ಲ, ಅದು ಅವನಿಗೆ ನಿಶ್ಚಿತವಾಗಿಯೂ ಕೂಡ ವಾಪಸ್ ಸಿಗ್ತದೆ, 100 ಪಟ್ಟಾಗಿ ವಾಪಸ್ ಬಿಡ್ತದೆ. ಬ್ರಾಹ್ಮಣನಿಗೆ ಯಾಕೆ, ಬ್ರಾಹ್ಮಣನಲ್ಲಿದ್ದು ಜಗತ್ತಿಗೆ ಮಂಗಲವನ್ನುಂಟು ಮಾಡತಕ್ಕಂಥವನು ಪರಮಾತ್ಮ. ಭಗವಂತನ ಸನ್ನಿಧಾನ ಬ್ರಾಹ್ಮಣರಲ್ಲಿರ್ತದೆ. ಬ್ರಾಹ್ಮಣರು ಚಲಪ್ರತಿಮೆಯರು. ಭಗವಂತ ಹೇಳ್ತಾನೆ, ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ತಗೊಂಡಂತೇಳಿ ಶ್ರೀಕೃಷ್ಣ ಹೇಳಿದ ಮಾತು. ರುಕ್ಮಿಣಿ ಪತ್ರವನ್ನು ತಂದುಕೊಟ್ಟ ಬ್ರಾಹ್ಮಣನಿಗೆ ಭಗವಂತ ರಾಜಸಭೆಯಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿದ, ಮತ್ತು ಅವರ ಪಾದ ಪ್ರಕ್ಷಾಲನೆಯನ್ನು ಮಾಡಿದ. ತನ್ನ ಜೊತೆಗೆ ತನಕ್ಕಿಂತ ಮೊದಲು ಊಟಕ್ಕೆ ಹಾಕಿ ಪಂಚಪಕ್ವಾನ್ನ ಊಟವನ್ನು ಮಾಡಿಸಿದ. ಊಟ ಮಾಡಿ ಬ್ರಾಹ್ಮಣನಿಗೆ ಗಡದ ನಿದ್ದೆ ಹತ್ತಿತು. ಸ್ವಲ್ಪ ಹೊತ್ತಾದಮೇಲೆ ಎಚ್ಚರವಾಗ್ತದೆ, ಕೃಷ್ಣ ಕಾಲು ಒತ್ತಾ ಇದ್ದಾನೆ. ಬ್ರಾಹ್ಮಣ ಗಾಬರಿ ಅದು, ಕಾಲು ವಾಪಸ್ ತಗೊಂಡ. ಏನು ಪರಮಾತ್ಮ, 14 ಲೋಕಕ್ಕೆ ಅಧಿಪತಿ, ನನ್ನ ಕಾಲನ್ನು ಒತ್ತಬೇಕೆ? ಕೃಷ್ಣ ಹೇಳ್ತಾನೆ, ನಿನ್ನ ಕಾಲು ಯಾರುತ್ತಾರೋ? ನನ್ನ ಕಾಲು ಒತ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳಿದ ಕೃಷ್ಣ. ಬ್ರಾಹ್ಮಣ ಅಂದ, ನನ್ನ ಕಾಲು ಒತ್ತಾ ಇದ್ದಿದೆ, ನಿನ್ನ ಕಾಲೆಲ್ಲ ಒತ್ಕೊಳಕತ್ತದೆ? ಬ್ರಾಹ್ಮಣ, ನೀನು ನನ್ನ ಚಲಪ್ರತಿಮೆಯಪ್ಪ, ನನ್ನದೇ ಒಂದು ಪ್ರತಿಮೆ ನೀನು. ನನ್ನ ಪ್ರತಿಮೆ ಕಾಲು ಒತ್ತಾ ಇದ್ದೇನೆ. ಆಗ ಆ ಬ್ರಾಹ್ಮಣ ಕೇಳ್ತಾನೆ, ಹಾಗಾದ್ರೆ ಎಲ್ಲ ಬ್ರಾಹ್ಮಣರು ಚಲಪ್ರತಿಮೆಯರೇನು? ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಆ ಬ್ರಾಹ್ಮಣರಲ್ಲಿ ಕೆಲವು ಗುಣಗಳಿರಬೇಕು. ಆರು ಗುಣ ಇರಬೇಕು. 6 ಗುಣಗಳಿಂದ ಕೂಡಿದ ವ್ಯಕ್ತಿ ಬರ್ತಾ ಇದ್ದರೆ ದೇವರೇ ನಡೆದು ಬರ್ತಾ ಇದ್ದೇನೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ಹೆಂಗಸರಲ್ಲ, ಗಂಡಸರು ಮಾತ್ರ. ಹೆಣ್ಮಕ್ಳು ದೂರದಿಂದ ನಮಸ್ಕಾರ. ಗಂಡನ ಪಾದವನ್ನು ಬಿಟ್ಟು ಯಾರ ಪಾದ ಮುಟ್ಟಬಾರದು.
ಯಾಕೆ ಅಂತ ತಿಳ್ಕೊಂಡಂತ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸುಹೃತ್ತಮಾನ್ ನಿರಹಂಕಾರಿಣ ಶಾಂತಾನ್ ನಮಶ್ಯೇ ಶಿರಸಾ ಸಕೃತ. 6 ಗುಣಗಳಿದ್ದ ಬ್ರಾಹ್ಮಣ, ಅವನಿಗೆ ದಾನ ಕೊಡಿ, ನಮಸ್ಕಾರ ಮಾಡಿ. ಅದು ದೇವರ ಕೈಯಲ್ಲಿ ಡೈರೆಕ್ಟ್ ಕೊಟ್ಟಿರ್ತಕ್ಕಂಥ ದಾನ. ಮೊದಲನೇದ್ದು ಯಾವುದು? ಅವನು ಶಾಸ್ತ್ರ ಓದಿರಬೇಕು. ಯಾಕೆ? ಅವನು ವಿಪ್ರನಾಗಿರಬೇಕು. ಕೃಷ್ಣನ ಮಾತು. ಯಾರು ವಿಪ್ರ ಅಂತ ಅನಿಸ್ಕೊಳ್ತಾರೆ? ವಿಪ್ರ ಅಂತ ಅನಿಸ್ಕೊಳ್ಳುವ ವ್ಯಕ್ತಿ ಶಾಸ್ತ್ರಾಧ್ಯಯನ ಮಾಡಿದವನು. ಸ್ಮೃತಿ ಹೇಳ್ತದೆ, ಜನ್ಮನ ಬ್ರಾಹ್ಮಣೋಜ್ಞೇಯ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿರ್ತಾನೆ, ಅದು ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ. ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಅವನಿಗೆ ಸಂಸ್ಕಾರ ಆದದೇನ ಅಂದರೆ ಉಪನಯನ ಅದಾಗ ದ್ವಿಜ ಅಂತ ಅನ್ಸ್ಕೊಳ್ತಾನೆ, 2ನೇ ಜನ್ಮ ಪಡೆದವನಂತ ಅನ್ಸ್ಕೊಳ್ತಾನೆ. ಆ ನಂತರ ವಿಪ್ರಹ ಅಧ್ಯಯನಾಚ್ಚೈವ. ಗುರುಕುಲಕ್ಕೆ ಹೋಗಿ ವೇದಗಳನ್ನು ಅಧ್ಯಯನ ಮಾಡಿದ ನಂತರ ವೇದಾಂತಗಳನ್ನು ಅಧ್ಯಯನ ಮಾಡಿದ ನಂತರ ಅವನು ವಿಪ್ರ ಅಂತ ಅನಿಸ್ಕೊಳ್ತಾನೆ. ಅವನು ನನ್ನ ಜಲಪ್ರತಿಮೆ. 2ನೇ ಗುಣ ಸ್ವಲಾಭ ಸಂತುಷ್ಟಾನ್. ದೇವರು ಏನು ಕೊಡ್ತಾನೆ ಅಷ್ಟರಲ್ಲಿ ತೃಪ್ತನಾಗಿರ್ತಾನೆ. ಅಷ್ಟು ಸಿಕ್ಕಿಲ್ಲ, ಇಟ್ಟು ಸಿಕ್ಕಿಲ್ಲ, ಅವ್ರಿಗೆ ಬೇಡೋಣ, ಇವ್ರಿಗೆ ಬೇಡೋಣ, ಅವ್ರಿಗೆ ಕಾಡೋಣ, ಇವ್ರನ್ನ ಮಾಡೋಣ. ನೋ. ಇವತ್ತು ಬರೀ ನೀರು ಸಿಕ್ಕರೂ ತೃಪ್ತನಾಗಿರಬೇಕು, ಪಂಚಪಕ್ವಾನ್ನ ಸಿಕ್ಕರೂ ತೃಪ್ತನಾಗಿರಬೇಕು. 3ನೇದ್ದು ಸಾಧೂನ್. ಇನ್ನೊಬ್ಬರಿಗೆ ಪೀಡೆ ಕೊಡುವುದಿಲ್ಲ, ಇನ್ನೊಬ್ಬರು ಎಕ್ಸ್ಪ್ಲಾಯ್ಟ್ ಆಗಲಿಕ್ಕೆ ತನ್ನ ಮೇಲೆ ತನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ, ಇನ್ನೊಬ್ಬರಿಗೆ ತಲೆ ಬಾಗುವುದಿಲ್ಲ, ಇನ್ನೊಬ್ಬರಿಗೆ ಪೀಡೆ ಕೊಡೋದಿಲ್ಲ. ಆ ರೀತಿಯಾಗಿರ್ಬೇಕು. 4ನೇ ಗುಣ ಭೂತ ಸುಹೃತ್ತಮಾನ್. ಜಗತ್ತಿಗೆ ಮಿತ್ರನಾಗಿರಬೇಕು. ಯಾಕೆ? ಬ್ರಾಹ್ಮಣ ಮಾಡುವ ಸಂಧ್ಯಾವಂದನೆಯಿಂದ, ಒಬ್ಬ ವ್ಯಕ್ತಿಯ ಸಂಧ್ಯಾವಂದನೆ ಮಾಡೋದರಿಂದ ಅದರಿಂದ ಬರುವ ಫಲದಿಂದ 1,000 ಜನರಿಗೆ ಊಟ ಸಿಗ್ತದೆ. ನಾನಿವತ್ತು ಸಂಧ್ಯಾವಂದನೆ ಮಾಡಿ ಕೃಷ್ಣಾರ್ಪಣ ಅಂತಕೊಂಡಂತಂದರೆ ಪರಮಾತ್ಮ ಆ ಪುಣ್ಯದಿಂದ 1,000 ಜನರಿಗೆ ಊಟ ಕೊಡ್ತಾನೆ. ದೇವರ ಪೂಜೆ ಮಾಡಿದರೆ 10,000 ಜನರಿಗೆ ಪರಮಾತ್ಮ ಊಟಕ್ಕೆ ಹಾಕ್ತಾನೆ. ಬ್ರಾಹ್ಮಣ ಮಾಡುವ ದೇವರ ಪೂಜೆ. ವೈಶ್ವದೇವ ಮಾಡಿದರೆ ಸಂಪೂರ್ಣ ಜಗತ್ತಿಗೆ ಮಳೆ ಬೆಳೆ ಕೊಡ್ತಾನೆ. ಬ್ರಾಹ್ಮಣನ ಪ್ರತಿ ದಿವಸದ ಒಂದು ನಿಯಮಗಳೇನವ, ಅದರಿಂದ ಜಗತ್ತಿಗೆ ಪರಮೋಪಕಾರವಾಗ್ತದೆ. ಆದ್ದರಿಂದಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕಪ್ಪ. 4ನೇ ಗುಣ ನಿರಹಂಕಾರಿಣ. ಆ ವ್ಯಕ್ತಿಯಲ್ಲಿ ಅಹಂಕಾರ ಇರಬಾರ್ದು. ನಾನು ಸ್ವಧಾವೋದ್ಯಮ, ನಾನು ಪ್ರವಚನಕಾರ, ನನಗೆ 8 ಮಂದಿ ನಮಸ್ಕಾರ ಮಾಡ್ತಾರೆ, ನಾನು ವಿದ್ಯಾಪೀಠದ ಕುಲಪತಿ. ನಾನು ದೇವರ ಭಕ್ತ. ನನ್ನ ಪರಿಚಯ, ನಾನು ದೇವರ ಭಕ್ತ, ಉಳಿದೇನೂ ಇಲ್ಲ. ಆ ರೀತಿಯಾಗಿ ಅಹಂಕಾರ ರಹಿತನಾಗಿರಬೇಕು. 6ನೇ ಗುಣ ಶಾಂತಾನ್. ಯಾರ ಜೀವನದಲ್ಲಿ ಪ್ರಾಬ್ಲಮ್ ಬರೋದಿಲ್ಲ, ಎಷ್ಟೇ ಪ್ರಾಬ್ಲಮ್ ಬಂದರೂ ಕೂಡ ಉದ್ವಿಗ್ನನಾಗದೆ ಶಾಂತ ರೀತಿಯಿಂದ ಅದನ್ನು ಎದುರಿಸಿ ಅದರಲ್ಲಿ ದಾರಿಯನ್ನು ಹುಡುಕ್ತಾನೆ.
ಇಂಥ 6 ಗುಣಗಳಲ್ಲಿ ಇದ್ದ ಬ್ರಾಹ್ಮಣ ನನ್ನ ಛಲಪ್ರತಿಮೆ. ದೇವರ ದರ್ಶನ ಎದುರಿಗೆ ನನ್ನ ಮನೆಗೆ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಕಿಮರ್ಥಂ ನಟನರ್ತನೆ, ಸಂಗೀತಕಾರರಿಗೆ, ನಾಟಕದ ಜನರಿಗೆ, ನರ್ತಕಿಯರಿಗೆ ಹಣ ಕೊಡಬೇಕು. ರಾಜನ ನಾವಲ್ಲ. ರಾಜನಾಗಿರ್ತಕ್ಕಂಥವನು ತನ್ನ ರಾಜ್ಯದಲ್ಲಿ ಇರುವ ಕಲಾಕಾರರಿಗೆ ಪೋಷಣೆ ಮಾಡಬೇಕು. ಕಲೆ ಜೀವಂತ ಇರಬೇಕಲ್ಲ, ಅವರಿಗೆ ಉಪಜೀವನ ಕೊಟ್ಟರೆ ರಾಜನ ಕೀರ್ತಿ ಬೆಳೀತದೆ. ನೋಡಪ್ಪ, ಎಷ್ಟು ಜನ ಕಲಾಕಾರರನ್ನು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಲೆ ಇರ್ತಕ್ಕಂಥವ್ರನ್ನು ಪೋಷಣೆ ಮಾಡ್ತಾ ಇದ್ದಾನೆ ರಾಜ, ಕೀರ್ತಿ ಬರ್ತದಪ್ಪ. ಅಷ್ಟೇ ಇಲ್ಲ, ಕಲಾ ಸಂಸ್ಕೃತಿ ಅದು ರಾಜ್ಯದ ಒಂದು ವಿಶಿಷ್ಟತೆ, ಅದನ್ನು ಉಳಿಸಬೇಕು. ಸಂಗೀತ ಒಂದು ಕಲಾ, ನಾಟ್ಯ ಇನ್ನೊಂದು ಕಲಾ, ಅದರ ಜವಾಬ್ದಾರಿ ನಿಂದಿದೆಯಪ್ಪ. ಕಿಮರ್ಥಂ ಚೈವ ಭೃತ್ತೇಶು, ಮೂರನೇ ಪ್ರಶ್ನೆ, ಸೇವಕರಿಗೆ ಹಣ ಕೊಡಬೇಕು. ರಾಜ, ರಾಜ್ಯ ನಿಂತಿರೋದೇ ಸೇವಕರಿಂದಲೇ. ನಾನು ನನ್ನ ಕರ್ಮಕಾರರಿಗೆ, ಎಂಪ್ಲಾಯ್ಡರಿಗೆ ಹಣ, ಪಗಾರ, ಸಂಬಳ ಕೊಡಬೇಕು. ಅರೆ, ಅವರಿಂದ ನೀನು ಕುರ್ಚಿ ಮೇಲೆ ಕೂತ್ಕೊಂಡಿರ್ತಿ, ನೀನು ಫ್ಯಾಕ್ಟ್ರಿ ನಡೆಸ್ತವ್ರು ಅವರೇ. ರಾಜ, ನಿನ್ನ ರಾಜ್ಯದ ಸ್ತಂಭಗಳು ನಿನ್ನ ಸೇವಕರು. ಸೇವಕರನ್ನು ಅಪಮಾನ ಮಾಡುವ ಸಂಸ್ಥೆ ಬೇಗನೆ ಮುಳುಗಿ ಹೋಗ್ತದೆ. ಸೇವಕರಿಗೆ ಅವರ ಯೋಗ್ಯತಾನುಸಾರವಾಗಿ ತಲೆ ಮೇಲೆ ಕೊಡಿಸ್ಕೊಳ್ಬಾರ್ದು. ಅವರ ಯೋಗ್ಯತಾನುಸಾರವಾಗಿ ಅವರ ಪೋಷಣೆ ಮಾಡ್ತಾ ಇದ್ದರೆ ರಾಜ್ಯದ ಎಲ್ಲ ಕೆಲಸಗಳು ಸುರಕ್ಷಿತವಾಗಿ ಆಗ್ತವೆ. ಅಡಿಗೆಯವನ ಜೊತೆ ಜಗಳ ಆಡಿದರೆ ಜನ ಬಂದಾಗಲೇ ಅವನ್ನ ಬರೋದೇ ಇಲ್ಲ, ಜನರ ಮುಂದೆ ಅಪಮಾನ ಆಗ್ತದೆ. ಅದರಿಂದಾಗಿ ಅಡಿಗೆಯವನಿಗೆ ಯೋಗ್ಯ ರೀತಿಯಿಂದ ಅವನನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ಆನಂತರ ನೀರಿನವರು, ಪಾತ್ರೆ ತಿಕ್ಕವರು, ನಿಮಗೆಲ್ಲ ಆಗ್ತದೆ ಪಾತ್ರೆ ತಿಕ್ಕಲಿಕ್ಕೆ. ಉತ್ಸವ ಮಾಡ್ತೀರಲ್ಲ, ಪಾತ್ರೆ ತಿಕ್ಕಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಆದ್ದರಿಂದಾಗಿ ಭೃತ್ಯರ ಪೋಷಣೆ ಅತ್ಯಂತ ಅವಶ್ಯಕ. ಆನಂತರ ಯಕ್ಷ ಕೇಳ್ತಾನೆ, ರಾಜರಿಗೆ ಯಾಕೆ ಕಪ್ಪು ಕಾಣಿಕೆ ಕೊಡ್ತೀರಿ? ಕೊಡಬೇಕಪ್ಪ. ನನ್ನ ಸುತ್ತಲೂ ಇರುವ ರಾಜರಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದರೆ ಅಥವಾ ನನಗಿಂತ ಬಲಿಷ್ಠರಾದ ಕಪ್ಪು ಕಾಣಿಕೆ ಕೊಟ್ಟರೆ ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು ಅವರನ್ನು ನಮ್ಮ ಸಂರಕ್ಷಣೆಗೋಸ್ಕರ ಕೊಡಬೇಕಾಗ್ತದೆ. ಒಂದು ರಾಜ್ಯ ಸಂರಕ್ಷಣೆ ಆಗಬೇಕಾಗಿದ್ದರೆ ನನಗಿಂತ ಬಲಿಷ್ಠರಾಗಿದ್ದರೆ ಕಪ್ಪು ಕಾಣಿಕೆ ಕೊಡಬೇಕು. ನನ್ನ ಸಮಾನ ರಾಜರಾಗಿದ್ದರೆ ಆಗಾಗ ಅವರನ್ನು ಕರೆದು ಆದರ ಸತ್ಕಾರ ಮಾಡಬೇಕು. ನನಗಿಂತ ಕಡಿಮೆ ಬಲವುಳ್ಳ ರಾಜರಿದ್ದರೆ ಅವರಿಗೆ ರಕ್ಷಣೆ ಕೊಡಬೇಕು, ಅವರಿಗೆ ಸಹಾಯ ಮಾಡ್ತಾ ಇರಬೇಕು. ಯುದ್ಧದ ಕಾಲದಲ್ಲಿ ಇವರೆಲ್ಲರೂ ನಮಗೆ ಉಪಯೋಗಕ್ಕೆ ಬೀಳ್ತಾರೆ. ಈ ದೀರ್ಘದರ್ಶಿತ್ವ ಇರಬೇಕು. ದ್ರೌಪದಿ ಸತ್ಯಮಾಮನ ಮುಂದೆ ಹೇಳ್ತಾಳೆ, 60,000 ದಾಸಿಯರು ನಮ್ಮ ಅರಮನೆಯಲ್ಲಿ ಇದ್ದರು. ನನಗೆ ಪ್ರತಿಯೊಬ್ಬರ ಹೆಸರು ಗೊತ್ತಿತ್ತು. 60,000 ದಾಸರ ಹೆಸರು, 60,000 ದಾಸಿಯರ ಹೆಸರು, ಯಾರಿಗೆ ಯಾವ ಕೆಲಸ ಕೊಟ್ಟಿದೆ, ಆ ಕೆಲಸ ಮಾಡ್ತಾ ಇದ್ದಾನೋ ಅಲ್ಲಂತನೊಂದು ನನಗೆ ಗೊತ್ತಿತ್ತು. ಯಾರಿಗೆ ಎಷ್ಟು ಸಂಬಳ ಕೊಡಬೇಕು ನನಗೆ ಗೊತ್ತಿತ್ತು.
ಏನು ರೀ ಮನೆ ಎಲ್ಲ ನೋಡ್ಕೋತೀನಿ, ಉಳಿದೆಲ್ಲ ಜವಾಬ್ದಾರಿ ನಿಮ್ಮ, ನೀವೇನು ಬೇಕಾದ್ ಮಾಡ್ಕೋರಿ ಅಂತ ಅನ್ಬಾರ್ದು. ಗಂಡ ಹೆಂಡತಿ ಎಲ್ಲರೂ ಇಬ್ಬರು ಸೇರಿ ಸಂಸಾರದ ರಥವನ್ನು ಮುಂದುವರಿಸ್ಬೇಕು. ಅದಕ್ಕೋಸ್ಕರ ಭೃತ್ಯರ ಸಂರಕ್ಷಣೆ ಭಾಳ ಮಹತ್ವಪೂರ್ಣವಾದದ್ದು. ಒಂದೊಂದು ಮಾತು ನಮ್ಮ ಜೀವನದಲ್ಲಿ ನಾವು ಸುಖಿಗಳಾಗಿರಬೇಕಾಗಿದ್ದರೆ ಏನನ್ನು ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ಧರ್ಮರಾಜ ನಮಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಯಕ್ಷ ಪ್ರಶ್ನೆ ಮಾಡ್ತಾನೆ, ಕೇನ ಸಿದ್ಧಾವೃತೋ ಲೋಕಃ, ಜಗತ್ತಿನ ಜನರಲ್ಲಿ ಏನೋ ಒಂಥರದ ಅಸಮಾಧಾನ ಇದೆ. ಅವರನ್ನು ಯಾರೋ ಮುಚ್ಚಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಅವರ ಮೇಲೆ ಏನೋ ಒಂದು ಆವರಣ ಇದೆ, ಆ ಆವರಣ ಬಿಟ್ಟು ದಾಟ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದಾಗಿ ಅವರು ಇದ್ದಲ್ಲಿಯೇ ದುಃಖ ಪಡ್ತಾ ಇದ್ದಾರೆ, ಕಿಂಕರ್ತವ್ಯ ಮೂಢರಾಗಿದ್ದಾರೆ. ಯಾಕೆ? ಜಗತ್ತನ್ನು ಆವರಿಸಿ ಜಗತ್ತಿನ ಜನರಿಗೆ ದುಃಖಕ್ಕೆ ಕಾರಣವಾಗುವ ಆ ಪರದೆ ಯಾವುದಪ್ಪ ಧರ್ಮರಾಜ? ಆ ಆವರಣ ಯಾವುದು ಅಂತ ಯಕ್ಷ ಪ್ರಶ್ನೆ ಕೇಳಿದರೆ ಆ ಕಾಲದಲ್ಲಿ ಧರ್ಮರಾಜ ಉತ್ತರ ಕೊಡ್ತಾನೆ, ಅಜ್ಞಾನೇನಾವೃತೋ ಲೋಕಃ. ಅಜ್ಞಾನಪ್ಪ, ಅಜ್ಞಾನ ಎಲ್ಲರನ್ನು ಆವರಿಸಿಬಿಟ್ಟಿದೆ. ಅಜ್ಞಾನದಿಂದ ಆವೃತನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕು ತಿಳಿಯೋದಿಲ್ಲ, ಸರಿಯಾಗಿ ಕರ್ತವ್ಯವನ್ನು ಮಾಡೋದಿಲ್ಲ, ಕಾಮಕ್ರೋಧಗಳಿಗೆ ವಶನಾಗ್ತಾನೆ. ಕ್ರಮವಾಗಿ ಜೀವನದಲ್ಲಿ ದುಃಖಿ ಆಗ್ತಾ ಹೋಗ್ತಾನೆ, ಅಸಫಲತೆಯನ್ನೇ ಕಾಣ್ತಾನೆ. ಜೀವನದಲ್ಲಿ ಅವನಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸೋಲು ಉಂಟಾಗ್ತದೆ. ಸಂಸಾರವನ್ನು ಗೆಲ್ಲಕ್ಕಾಗೋದಿಲ್ಲ. ಅಜ್ಞಾನ ಅಂತಿಕೊಂಡಂತನ್ನೋದೇನೆ ಅಜ್ಞಾನೇನಾವೃತೋ ಲೋಕಃ. ಭಗವದ್ಗೀತೆಯಲ್ಲಿ ಕೂಡ ಪರಮಾತ್ಮ ಇದನ್ನು ಹೇಳ್ತಾನೆ. ಅಜ್ಞಾನದಿಂದ ಆವರಿಸಲ್ಪಟ್ಟಾಗ ಬಹಳ ಪೀಡೆ ಆಗ್ತದೆ. ಆಗ ಅಂಥವರನ್ನು ಉದ್ಧರಿಸಬೇಕು ಅಂತೇಳಿ ಕೆಲವು ಜ್ಞಾನಿಗಳು ದೇವತೆಗಳಿಗೆ ಶರಣ ಹೋಗ್ತಾರೆ, ದೇವತೆಗಳು ಬ್ರಹ್ಮದೇವರಿಗೆ ಶರಣ ಹೋಗ್ತಾರೆ, ಬ್ರಹ್ಮದೇವರು ಪರಮಾತ್ಮನಿಗೆ ಶರಣ ಹೋಗ್ತಾರೆ. ಅದಕ್ಕೋಸ್ಕರವೇ ಸುಮಧ್ವಿಜಯದ 2ನೇ ಸರ್ಗದಲ್ಲಿ ವಿಜ್ಞಾನ ಭಾನುಮತಿ, ವಿಜ್ಞಾನ ತತ್ವಜ್ಞಾನ ಅಂತಿಕೊಂಡಂತನ್ನುವ ಸೂರ್ಯ ಮುಳುಗಿ ಹೋಗ್ಬಿಟ್ಟ. ಆಗ ಅತ್ಯಂತ ದುಃಖಕರವಾದ ಅಜ್ಞಾನ ಸಂತತಿಯಿಂದ ಪೀಡಿತರಾದ ಜನ ಸಂತತಿತೋ ಜನೇಂದೇ. ಆಗ ಅವರು ಎಲ್ಲರೂ ಸೇರಿ ಪರಮಾತ್ಮನ ಬ್ರಹ್ಮದೇವರ ಹತ್ರ ಶರಣು ಬರ್ತಾರೆ. ಅಜ್ಞಾನ ಇದ್ದಾಗ ಮನುಷ್ಯನಿಗೆ ಸುಖ ಆಗೋದಿಲ್ಲ. ನೆಗಡಿ ಬಂದಾಗ ಏನು ತೆಗೆದುಕೊಳ್ಬೇಕಂತ ಗೊತ್ತಿಲ್ಲದೆ ಇದ್ದರೆ ನೆಗಡಿ ಹೆಚ್ಚಾಗ್ತಾ ಹೋಗ್ತಾರೆ. ಅಜೀರ್ಣದಾಗ ಏನು ತೆಗೆದುಕೊಳ್ಬೇಕಂತ ಗೊತ್ತಿಲ್ಲದೆ ಇದ್ದರೆ ಹೊಟ್ಟೆ ಕೆಡ್ತಾ ಹೋಗ್ತಾರೆ. ಸಂಧ್ಯಾ ವಂದನೆ ಅರ್ಘ್ಯ ಕೊಡುವಾಗ ಅರ್ಘ್ಯದ ಮಂತ್ರದ ಅರ್ಥ ಏನೊಂದು ಗೊತ್ತಿಲ್ಲದೆ ಇದ್ದರೆ ಅದು ಅಂಧವಿಶ್ವಾಸದ ಒಂದು ಕ್ರಿಯೆ ಆಗ್ತದೆ. ಎಲ್ಲ ಕ್ಷೇತ್ರದಲ್ಲೂ ಅಜ್ಞಾನ ಅಂತಿಕೊಂಡಂತೇನಿದೆ, ಇದು ನಮ್ಮ ಮೇಲೆ ಇರತಕ್ಕಂಥ ಒಂದು ದೊಡ್ಡ ಪರದೆ. ಅದರಿಂದ ಮುಚ್ಚಲ್ಪಟ್ಟ ನಾವು ನಮ್ಮತನವನ್ನೇ ಮರೆತು ಬಿಡ್ತೇವೆ. ಆತ್ಮೋದ್ಧಾರಕ್ಕೋಸ್ಕರ ನಾವು ಅಸಮರ್ಥರಾಗ್ತೇವೆ. ಹಿಂದಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಗೌತಮರ ಶಾಪದಿಂದ ಜ್ಞಾನ ಪರಂಪರೆ ನಿಂತೋಯ್ತು. ಜಗತ್ತಿನಲ್ಲೆಲ್ಲ ಅಜ್ಞಾನದ ಅಂಧಕಾರ ಬೆಳೆಯಿತು.
ಅಜ್ಞಾನ ಬೆಳೀತು ಅಂತಂದರೆ ಕಲಿಯ ಪ್ರಭಾವ ಬೆಳೆಯಿತು, ಅದರ ಜೊತೆಗೆ ಅನೇಕ ದುಷ್ಟಶಕ್ತಿಗಳು ಜಾಗೃತವಾದವು. ಆಗ ವೇದವ್ಯಾಸ ದೇವರು ಅವತರಿಸಿ ತಮ್ಮ ಜ್ಞಾನ ಅಂತನ್ನುವ ಬಾಣಗಳಿಂದ ಎಲ್ಲ ಅಜ್ಞಾನವನ್ನು ದೂರ ಮಾಡ್ತಾರೆ. ಜಗತ್ತನ್ನು ಆವರಿಸಿದ ಅಜ್ಞಾನ ಜಗತ್ತನ್ನು ದುಃಖಿಯನ್ನಾಗಿ ಮಾಡ್ತದೆ. ಹೌದು, ನಮಗೆ ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಗೊತ್ತಿಲ್ಲ, ದೇವ್ರ ಪೂಜೆ ಯಾಕೆ ಮಾಡಬೇಕು ಗೊತ್ತಿಲ್ಲ. ಅದರಿಂದಾಗಿ ಹಣ ಇದೆ, ಒಳ್ಳೆ ಫ್ಲ್ಯಾಟ್ ಇದೆ, ಪ್ಲಾಟ್ ಇದೆ, ಕಾರಿದೆ, ಆದರೆ ದುಃಖ ಇದೆ. ಯಾವುದಿರುವಾಗ ದುಃಖ ಆಗಬಾರ್ದು. ಅದಕ್ಕೆ ದುಃಖ ನಮಗಾಗ್ತಾ ಇದೆ. ಇದರರ್ಥ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ನಮ್ಮನ್ನು ಆವರಿಸಿದ ಅಜ್ಞಾನ. ಈ ಅಜ್ಞಾನದ ಆವರಕವನ್ನು ನಾವು ದೂರೀಕರಿಸುವುದಕ್ಕೋಸ್ಕರ ಸತತವಾಗಿ ಶಾಸ್ತ್ರದ ಶ್ರವಣ ಮಾಡ್ತಾ ಇರಬೇಕು. ಕೇನ ಸ್ವಿದ್ದಾವೃತೋ ಲೋಕಃ ಕೇನ ಸ್ವಿನ್ನ ಪ್ರಕಾಶತೆ. ಯಾವುದರಿಂದ ಆವರಿಸಲ್ಪಟ್ಟ ವ್ಯಕ್ತಿ ಪ್ರಕಾಶಹೀನನಾಗ್ತಾನೆ, ಕುರುಡನಾಗ್ತಾನೆ. ಮುಂದೆ ಏನು ಕಾಣಿಸೋದಿಲ್ಲ ಅವನಿಗೆ. ಯಾವುದನ್ನು ಆವರಿಸಿಕೊಂಡ್ರೆ ನಾವು ಹೇಳ್ಬೋದು ಚಾದರು ಮತ್ತೊಂದೇನೋ ಅಲ್ಲ, ತಮೋಗುಣ. ತಮೋಗುಣದಿಂದ ಆವರಿಸಲ್ಪಟ್ಟ ವ್ಯಕ್ತಿ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾನೆ, ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾನೆ. ಧರ್ಮರಾಜನಿಗೆ ಯಾವಾಗ ಕಲಿಪ್ರವೇಶವಾಯಿತು, ತಮೋಗುಣ ಅವನನ್ನು ಆವರಿಸಿತು, ತನ್ನ ತಮ್ಮಂದಿರು ಗಳಿಸಿ ತಂದಿರತಕ್ಕಂತಹ ಪರ್ವತದಷ್ಟು ರತ್ನ, ವಜ್ರ, ಮುತ್ತು ಎಲ್ಲ ಪಣಕ್ಕಿಡ್ತಾ ಇದ್ದ. ರಾಜ್ಯ ಇಟ್ಟ, ಪ್ರಜೆಗಳನ್ನಿಟ್ಟ, ತನ್ನ ತಮ್ಮಂದಿರನ್ನಿಟ್ಟ, ತನ್ನ ಹೆಂಡತಿಯನ್ನು ಇಟ್ಟ. ಇದು ತಮೋಗುಣದ ಉನ್ನಾಹವಾದಾಗ ಮನುಷ್ಯನ ಜೀವನದಲ್ಲಿ ನಡೀತಕ್ಕಂತಹ ಸಂದರ್ಭಗಳು. ಆದ್ದರಿಂದ ಈಗ ನನ್ನ ಅವಸ್ಥೆ ಏನಿದೆ ನೆನಪಿಟ್ಕೊಳ್ಬೇಕು. ಮೇಲಿಂದ ಮೇಲೆ ತಪ್ಪಾಗ್ತಿದ್ರೆ ದೇವ್ರ ಮುಂದೆ ಕೂತ್ಕೊಂಡು ಪರಮಾತ್ಮ ನನ್ನ ತಮೋಗುಣ ದೂರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಮೇಲಿಂದ ಮೇಲೆ ನಾನು ಅಸ್ಫಲನಾಗ್ತಾ ಇದ್ದರೆ ಭಗವಂತ ನನ್ನ ಅಜ್ಞಾನ ದೂರ ಮಾಡು ಅಂತ ತಿಳ್ಕೊಂಡು ದೇವರಿಗೆ ಕೇಳಿಕೊಳ್ಬೇಕು. ಅಜ್ಞಾನದಿಂದ ಆವೃತನಾದ ವ್ಯಕ್ತಿ ಕೆಂಕರ್ತವ್ಯ ಮೂಢನಾಗ್ತಾನೆ. ತಮೋಗುಣದಿಂದ ಆವೃತನಾಗಿರ್ತಕ್ಕಂಥ ವ್ಯಕ್ತಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ. ಕೇನ ತ್ಯಜತೆ ಮಿತ್ರಾಣಿ. ಯಾವ ವ್ಯಕ್ತಿ ತನ್ನ ಮಿತ್ರನ್ನೆಲ್ಲ ಬಿಟ್ಬಿಡ್ತಾನೆ, ಇವನು ಬೇಡ, ಇವನು ಬೇಡ, ಇವ ಬೇಡ, ಇವ ಬೇಡ ಅಂತ ಹೇಳ್ಕೊಂತ. ಯಾಕೆ ಮಿತ್ರರನ್ನು ಮಾಡ್ಕೊಂಡಿರ್ತಾನೆ, ಒಬ್ಬೊಬ್ಬರನ್ನು ಬಿಟ್ಬಿಡ್ತಾನೆ. ಯಾಕೆ? ಅದಕ್ಕೆ ಧರ್ಮರಾಜನ ಉತ್ತರ ಲೋಭ ತ್ಯಜತೆ ಮಿತ್ರಾಣಿ. ಲೋಭ, ಕಾಮ ಕ್ರೋಧ ನಂತರ ಬರುವ ಲೋಭ, ಅದು ಬೇಕು, ಇದು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ದುರ್ಯೋಧನನ ಲೋಭ, ದ್ರೋಣ, ಭೀಷ್ಮ ಮೊದಲಾಗಿರ್ತಕ್ಕಂಥವರ ಅನುಗ್ರಹದಿಂದ ರಹಿತನಾದ. ಕೌರವರ ಕಡೆಯಿಂದ ಯುದ್ಧ ಮಾಡ್ತಾ ಇದ್ದರೂ ಕೂಡ ದಿನಾಲು ಯುದ್ಧಕ್ಕೆ ಬರುವಾಗ ಜಯೋಸ್ತು ಪಾಂಡವಾನಾಂ, ಪಾಂಡವರಿಗೆ ಜಯವಾಗಲಿ ಅಂತ ಸಂಕಲ್ಪ ಮಾಡಿ ಬರ್ತಿದ್ರು ದ್ರೋಣ, ಭೀಷ್ಮಾಚಾರ್ಯ ಮೊದಲಾದವರು. ಯಾಕೆ? ರಾಜ್ಯದ ಲೋಭಕ್ಕೆ ಒಳಗಾಗಿರ್ತಕ್ಕಂಥ ದುರ್ಯೋಧನ ಎಲ್ಲ ಸಜ್ಜನರನ್ನು ಕಳೆದುಕೊಂಡ, ಮನೆಗೆ ಬಂದ ಕೃಷ್ಣನನ್ನು ಕೂಡ ಕಳೆದುಕೊಂಡ, ಅವನನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ. ಲೋಭ ಅಂತಿಕೊಂಡಂತ ಅನ್ನೋದು ಮನುಷ್ಯನಿಗೆ ಇದು ಬಹಳ ಕಠಿಣ. ನಾವು 1ನೇ ಕ್ಲಾಸು 2ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನಮ್ಮದೊಂದು ಕತೆ ಇತ್ತು. ಒಬ್ಬ ವ್ಯಕ್ತಿ ಜಿಪುಣ,
ತೆಂಗಿನಕಾಯಿ ತರಲಿಕ್ಕೊಂಡು ಹೋದ. ಮನೆಯಲ್ಲಿ ನಾಳೇನೋ ಕಾರ್ಯಕ್ರಮ ಇತ್ತು, 1-2 ತೆಂಗಿನಕಾಯಿ ಬೇಕಾಗಿತ್ತು. ಹೋದ. ಎಷ್ಟು ರೂಪಾಯಿ ಅಂತ ಹೇಗೆ ಅಂತ ಕೇಳ್ದೆ. ಅದು ಆಗಿನ ಕತೆ. ಇಲ್ಲ ಮತ್ತು ಒಂದೊಂದು ರೂಪಾಯಿಗೆ ಒಂದೊಂದು. ಇಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಣ ಬೇಕಾಗಿದ್ದರೆ ಇಲ್ಲಿ 1 ಕಿಲೋಮೀಟ್ರ್ ಹೋಗ್ರಿ, ಅಲ್ಲಿ ತೆಂಗಿನಕಾಯಿ ಗೋಡೌನ್ ಇದೆ, ಅವ್ರು ನಿಮಗೆ 8 ಆಣೆ ಕೊಡ್ತಾರೆ. ಹೋದ. 1-2 ಕಿಲೋಮೀಟ್ರ್ ನಡ್ಕೋತ ಹೋದ. ಅಲ್ಲಿ ಹೇಳಿದ ಕ್ಷಣಕ್ಕೆ 8 ಆಣೆಗೊಂದು ಕೊಡ್ತೀವಿ ಅಂತ. ಇಲ್ಲಿ ಸ್ವಲ್ಪ ಕಡಿಮೆ ಬೇಕು, 4 ಆಣೆಗೊಂದು ಬೇಕು. ಹಾಗಾದ್ರೆ ಹೋಗು, ಅಲ್ಲಿ ಸಮುದ್ರ ದಂಡಿ ಮೇಲೆ ಆಗಿಂದ ಆಗಿ ತೆಗೆದು ಅಲ್ಲೇ ಮಾರ್ತಿರ್ತಾರೆ, ಅವ್ರು 4 ಆಣೆ ಕೊಡ್ತಾರೆ, ಹೋಗಂತ. ಸಮುದ್ರ ದಂಡಿಗೆ ಹೋದ ಕ್ಷಣಕ್ಕೆ 4 ಆಣೆಗೆ ಒಂದು ಅಂತ ತಗೊಂಡು ಹೇಳಿದ್ರು. ಇಲ್ಲ ಮತ್ತು ಇನ್ನೂ ಕಡಿಮೆ ಬೇಕು. ಕಡಿಮೆ ಬೇಕಾ? ನಮ್ಮ ತೋಟದ ಹೋಗು, ಗಿಡ ಏರು, ನಿನಗೆ ಎಷ್ಟು ಬೇಕು ಅಷ್ಟು ತಗೋ ಅಂತ. ತೆಂಗಿನ ಗಿಡ ಏರಲಿಕ್ಕೆ ಒಂದು ಸ್ಕಿಲ್ ಅದು. ಅಷ್ಟು ಎತ್ತರ ಏರಬೇಕಲ್ಲ, ಕೈ ಕಾಲೆಲ್ಲ ಸೌದು ಹೋಗ್ತಾವೆ. ಆದರೆ ಅವರು ಫಟಾಫಟ್ ಇರ್ತಾರೆ, ಸ್ಕಿಲ್ ಇದ್ದವ್ರು, ಅಭ್ಯಾಸ ಇದ್ದವ್ರು. ಏರ್ದ ಇನ್ನೊಂದು ಸ್ವಲ್ಪ ಹೊತ್ತು ಮೇಲದ, ಇನ್ನೊಂದು ಸ್ವಲ್ಪ ಹೊತ್ತು ಮೇಲದ, ಕೈ ಜಾರಿತು, ಕೆಳಗೆ ಬಿದ್ದ, ತೆಂಗಿನಕಾಯಿ ಹೊಡೆಯೋ ಬದಲಾಗಿ ತಲೆ ಹೊಡೀತು ಅಷ್ಟೆ. ಲೋಭದ ಪರಿಣಾಮ. ಇಂಥ ಕಥೆಗಳು ನಮಗೆ ಸ್ಕೂಲ್ನಲ್ಲಿದ್ದು ಮೊದಲು. ಈಗ ಟಿಂಟು ಪಿಂಟು ಕುಂಟು ಇಂಥ ಕಥೆಗಳೇ ಇಲ್ಲ. ನಮಗೆ ಪ್ರತಿಯೊಂದು ಕಥೆ ಈ ರೀತಿಯಾಗಿ ನಮಗೆ ತಿಳಿಸ್ತಾ ಇದ್ದು. ಸರ್, ಇದು 1ನೇ ಕ್ಲಾಸ್ನಲ್ಲಿದ್ದ ಕಥೆ ಇದು. ಲೋಭ ತ್ಯಜತೆ ಮಿತ್ರಾಣಿ. ಲೋಭ ಇದ್ದದ್ರಿಂದಾಗಿ ಯಾರು ಹಣ ಕೊಡ್ತಾರೆ ಅವ್ರು ಮಾತ್ರ ಅವ್ನಿಗೆ ಹೋಗ್ತಾನೆ, ತನಗೆ ಹಿತಕಾರದ ಮಿತ್ರನ ಬಿಟ್ಬಿಡ್ತಾನೆ, ಒಬ್ಬೊಬ್ಬರನ್ನಾಗಿ ಮಿತ್ರನ ಕಳ್ಕೊಂಡು ಬಿಡ್ತಾನೆ. ಹೋಗಲಪ್ಪ, ಸಿಗುವ ಸ್ವರ್ಗವನ್ನು ಅವನು ಕಳ್ಕೊಳ್ತಾನೆ. ಯಾವನಿಗೆ ಸ್ವರ್ಗ ಸಿಗೋದಿಲ್ಲ, ಸ್ವರ್ಗದಲ್ಲಿ ಹೋಗುವ ಯೋಗ್ಯತೆ ಕಳೆದುಕೊಳ್ತಾನೆ. ಯಾವ ಗುಣದಿಂದ? ಧರ್ಮರಾಜ ಅದಕ್ಕೆ ಉತ್ತರ ಕೊಡ್ತಾನೆ, ಸಂಗಾತ್ ಸ್ವರ್ಗಂ ನ ಗಚ್ಚತಿ. ದುರ್ಜನರ ಸಂಘ ನಮ್ಮ ಸ್ವರ್ಗವನ್ನು ಮೈನಸ್ ಮಾಡಿಬಿಡ್ತದೆ. ಯಾಕೆ? ದಾನ ಧರ್ಮದಿಂದ ಸ್ವರ್ಗ ಸಿಗ್ತದೆ. ನಿತ್ಯ ನೈಮಿತ್ತಿಕ ಸಂಧ್ಯಾ ವಂದನೆ, ದೇವರ ಪೂಜೆ, ಆನಂತರ ಹಬ್ಬ ಹರಿದಿನ, ಬ್ರಾಹ್ಮಣರ ಭೋಜನ, ಅತಿಥಿ ಭೋಜನ, ದಾನ ಧರ್ಮ ಇತ್ಯಾದಿಗಳಿಂದ ಸ್ವರ್ಗ ಸಿಗ್ತದೆ. ದುರ್ಜನರ ಸಂಘದಲ್ಲಿದ್ದಾಗ ಎಲ್ಲ ಸುಳ್ಳು. ಈ ಬ್ರಾಹ್ಮಣರು ಹೊಟ್ಟೆ ತುಂಬಿಕೊಳ್ಳೋಕೆ ಮಾಡಿದ ಉಪಾಯ ಹಾಗೆ ಹೀಗೆ ಅಂತಕೊಂಡಂತೇನೋ ಮಾಡಿಕೊಂಡು ಎಲ್ಲ ಅಂಧವಿಶ್ವಾಸ ಹಾಗೆ ಹೀಗೆ ಅಂತಕೊಂಡಂತೇಳಿ ಸಿಗುವ ಪುಣ್ಯವನ್ನು ಕಳ್ಕೊಂಡು ಬಿಡ್ತಾನೆ. ದುರ್ಜನರ ಸಂಘ ಅವನನ್ನು ಕೊನೆಗೆ ನರಕಕ್ಕೆ ಹಾಕ್ತು. ದುರ್ಜನರ ಸಂಘದಿಂದ ಏನಾಗ್ತದೆ ಅಂತಕೊಂಡಂತ ಅನ್ನೋದೊಂದು ಅದರಿಂದ ಸಂಸ್ಕೃತ ಸುಭಾಷಿತ ಒಂದು ಮಾತನ್ನು ಹೇಳ್ತದೆ. ದುರ್ಜನರ ಸಂಘ ಮಾಡಿದ್ದರಿಂದಾಗಿ ಸಮುದ್ರ ರಾವಣನ ಮಿತ್ರತೆ ಮಾಡಿದ್ದರಿಂದಾಗಿ ಆ ಸಮುದ್ರಕ್ಕೂ ರಾಮ ಕಟ್ಟಿ ಆಗಿಬಿಟ್ಟ, ಸೇತುವೆ ಕಟ್ಟಿ ಆಗಿಬಿಟ್ಟ, ಬಂಧನ ಮಾಡಿದ. ಅಹೋ ದುರ್ಜನ ಸಂಸರ್ಗಾತ್ ಮಾನಹಾನಿ ಪದೇ ಪದೇ. ದುರ್ಜನರ ಸಂಘದಿಂದ ಮಾನಹಾನಿ ಮೇಲಿಂದ ಮೇಲೆ ಆಗ್ತದೆ.
ಯಾಕೆಂತ ತಿಳ್ಕೊಂಡಂತಂದರೆ ಕಪ್ಪುತನದ ಕಲಿಯಲ್ಲಿ ಕಬ್ಬಿಣದಲ್ಲಿ ಕಲಿ ಇರ್ತಾನೆ. ಕಲಿಯ ಸಂಘ ಮಾಡಿದ್ದರಿಂದಾಗಿ ಆ ಕಬ್ಬಿಣವನ್ನು ಕಾಯಿಸ್ತಾರೆ. ಮುದ್ಗರೈಹಿ ಅಭಿಹನ್ಯತೆ. ಅಹೋ ದುರ್ಜನ ಸಂಸರ್ಗಾತ್ ಮಾನಹಾನಿ ಪದೇ ಪದೇ. ಪಾವಕೋ ಲೋಹ ಸಂಗೇನ. ಬರೀ ಕಬ್ಬಿಣ ಅಲ್ಲ, ಕಬ್ಬಿಣದ ಸಂಘ ಮಾಡಿದ ಬೆಂಕಿ ಅದು ಹೊಡೆಸ್ಕೋಬೇಕಾಗ್ತದೆ. ಪಾವಕೋ ಲೋಹ ಸಂಗೇನ ಮುದ್ಗರೇ ಅಭಿಹನ್ಯತೆ. ಕೆಂಪು ಕಾಯ್ದಿರ್ತದೆ ನೋಡಿ ಕಬ್ಬಿಣ, ಅದರಲ್ಲಿ ಅಗ್ನಿ ಇರ್ತದೆ. ಆ ಕಬ್ಬಿಣ ಜೊತೆಗೆ ಅಗ್ನಿ ಬಂತಂಥೇಳಿ ಅದ್ರ ಮೇಲೆ ಹತೋಡಿ ತೊಗೊಂಡು ಢಮಾಢಮಾದ ಬೆಂಕಿ ಹೊಡಿತಾರೆ. ಕಬ್ಬಿಣದ ಸಂಘ ಮಾಡ್ತಲ್ಲ ಅದಕ್ಕೋಸ್ಕರ. ಆದ್ದರಿಂದಾಗಿ ದುರ್ಜನರ ಸಂಘ ನಮಗೆ ಮಾನಹಾನಿ, ದುರ್ಜನರ ಸಂಘ ನಮಗೆ ಸ್ವರ್ಗದಿಂದ ದೂರ ಮಾಡ್ತದೆ. ಆದ್ದರಿಂದಾಗಿ ಯಕ್ಷ ಸಜ್ಜನರ ಸಂಘ ಮಾಡಬೇಕು. ಅಜ್ಞಾನದ ಆವರಣ ನಮ್ಮನ್ನು ಕಿಂಕರ್ತವ್ಯ ಮೌಢ್ಯರನ್ನಾಗಿ ಮಾಡ್ತದೆ. ತಮೋಗುಣದ ಆವರಣ ನಮ್ಮ ಕಡೆಯಿಂದ ಕೆಟ್ಟ ಕೆಲಸ ಮಾಡಿಸ್ತದೆ. ಲೋಭದಿಂದ ಒಳ್ಳೆಯ ಸಜ್ಜನರ ಮಿತ್ರತೆ ಹೊರಟೋಗ್ಬಿಡ್ತದೆ. ಆ ನಂತರ ದುರ್ಜನರ ಸಂಘದಿಂದ ಸ್ವರ್ಗವೂ ಕೂಡ ದೂರವಾಗಿಬಿಡ್ತದೆ. ಅಜ್ಞಾನೇನಾವೃತೋ ಲೋಕಃ ತಮಸಾ ನ ಪ್ರಕಾಶತೆ. ಲೋಭಾತ್ ತ್ಯಜತೆ ಮಿತ್ರಾಣಿ ಸಂಗಾತ್ ಸ್ವರ್ಗಂ ನ ಗಚ್ಚತೆ. ಎಂಥ ಒಂದೊಂದು ಮಾತು ಅದ್ಭುತವಾಗಿದೆ. ಜೀವನದಲ್ಲಿ ಒಂದು ಸ್ವಲ್ಪ ಆದರೂ ಈ ಸಂದರ್ಭಗಳನ್ನು ತಂದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮನುಷ್ಯ ತನ್ನ ಜೀವನದಲ್ಲಿ ಸಫಲತೆಯನ್ನು ಪಡೀತಾನೆ. ನಾನು ಸಂಕ್ಷೇಪದಿಂದ ಹೇಳಬೇಕು ಅಂತೇಳಿ ಮೊದಲೇ ದಿವಸ ಓಡ್ತಾ ಹೋದೆ. ಭಾಳ ಜನರ ರಿಕ್ವೆಸ್ಟ್ ಬಂತು, ಇಲ್ಲ ಆಚಾರ್ಯ ವಿವರ ಮಾಡಿ ತಿಳಿಸಿ ಹೇಳ್ರಿ ಅಂತೇಳಿ. ಇಲ್ಲದೇ ಇದ್ದರೆ ಕಿಮರ್ಥಂ ಬ್ರಾಹ್ಮಣೇ ದಾನಂ. ದಾನಿಗೆ ಯಾಕೆ ದಾನ ಕೊಡಬೇಕು? ಧರ್ಮಕ್ಕೋಸ್ಕರ ಕೊಡಬೇಕು. ನಟ ನರ್ತಕರಿಗೆ ಕೀರ್ತಿಗೋಸ್ಕರ ಕೊಡಬೇಕು. ಭೃತ್ಯರಿಗೆ ಪಾಲನೆ ಮಾಡಲಿಕ್ಕೆ ಕೊಡಬೇಕು. ರಾಜರಿಗೆ ಅವರಿಗೆ ಹೆಲ್ಪ್ ಮಾಡಲಿ ಅಂತ ದಾನ ಮಾಡಬೇಕು. ಇಷ್ಟೇ ಹೇಳಿ ಮುಂದೆ ಹೋದರೆ, ಉದಾಹರಣೆಗಳನ್ನು ಕೊಡದೇ ಇದ್ದರೆ, ಅಜ್ಞಾನದಿಂದ ಆವರಿಸಿದವನು ಕಿಂಕರ್ತವ್ಯಮೂಢನಾಗ್ತಾನೆ. ತಮಸ್ಸಿನಿಂದ ಆವರಿಸಿದನು ತನ್ನ ಪ್ರಕಾಶ ಹೊರಟೋಗ್ಬಿಡ್ತದೆ. ಎಲ್ಲ ಥರದಿಂದ ಫೇಲ್ ಆಗ್ತಾನೆ. ಲೋಭದಿಂದ ಮಿತ್ರರು ದೂರ ಆಗ್ತಾರೆ. ಇಷ್ಟೇ ಹೇಳ್ಕೊಂಡು ನಾನು ಮುಂದೆ ಹೇಳಿ ಒಂದೇ ದಿವಸದಲ್ಲಿ ಯಕ್ಷ ಪ್ರಶ್ನೆ ಮುಗಿಸ್ಬೋದು. ಆದರೆ ಉದಾಹರಣೆ ಕೊಟ್ಟು ಹೇಳಿದರೆ ನಮಗೆ ನೆನಪಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ವಿಸ್ತಾರವಾಗಿ ಇದನ್ನು ವಿವರಣೆಯನ್ನು ಮಾಡ್ತಾ ಇದ್ದೇನೆ. ಉಳಿದ ವಿಚಾರಗಳನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಯಕ್ಷ ಪ್ರಶ್ನೆಯ 3ನೇ ದಿನ. ಸ್ವಲ್ಪ ಇನ್ನೊಂದು 2 ದಿವಸ ಮುಂದೆ ಹೋಗ್ಬೋದು, ಆದರೆ ಅದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಶ್ರೋತೃಗಳಲ್ಲಿ ನನ್ನದೊಂದು ಪ್ರಾರ್ಥನೆ, ಬರೆದಿಟ್ಟುಕೊಳ್ಳಿ. ನಿಮ್ಮನೇಲಿ ಮಹಾಭಾರತ ಇದ್ದರೆ ಗುರುತು ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ಒಂದ್ಸಲ ಉಪಯೋಗಕ್ಕೆ ಬೀಳ್ತವೆ. ಯಾವಾಗ ಯಾವ ಉಪದೇಶ ಉಪಯೋಗಕ್ಕೆ ಬೀಳ್ತದೆ ಹೇಳಲಿಕ್ಕಾಗೋದಿಲ್ಲ. ಡೂಬ್ನೆ ವಾಲ್ಯಕ್ಕೂ ತಿನ್ಕೆ ಕಾ ಸಹಾರ ಅಂತ ಕೊಡಂತಾರೆ. ಸಮಸ್ಯೆ ಬಂದಾಗ ನಮಗೆ ಇಂಥ ಜ್ಞಾನ, ಓಹ್ ಧರ್ಮರಾಜ ಇದಕ್ಕೆ ಉಪಾಯ ಹೇಳಿದ್ದಾನೆ ಅಂತೇಳಿ ಸಮಸ್ಯೆಯಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಧರ್ಮರಾಜನ ಆ ಬುದ್ಧಿವಂತಿಕೆ ಜ್ಞಾನ, ಅದರ ಲಾಭವನ್ನು ನಾವು ಯಥಾಶಕ್ತಿ ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ
ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.